Yes, good evening, good morning, my dear students. So, today's class, let us continue with the electrochemistry competitive questions. Okay, so the first questions we have, that is the level 1 type of questions. So, level 1 ನಲ್ಲಿ ಯಾವ ರೀತಿ questions ಅನ್ನ ಕೇಳ್ತಾರೆ. So, one by one ನಾವು solve ಮಾಡ್ತಾ ಹೋಗೋಣ. The first question is, in the electrolysis of fused NaCl, the product formed at cathode when platinum electrodes are used is. See, ಈಗ ನಾವು if we consider one electrochemical cell ನ ಕನ್ಸಿಡರ್ ಮಾಡಿದ್ರೆ ಅವ್ರ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ನ ತಗೊಂಡಾಗ ಸೊ ಅದರಲ್ಲಿ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಸೊಲ್ಯೂಷನ್ಸ್ ಅಂಡ್ ದಟ್ ಸೇಮ್ ಎಲೆಕ್ಟ್ರೋಡ್ಸ್ ಆರ್ ಡಿಪ್ಡ್ ಇನ್ ದ ರೆಸ್ಪೆಕ್ಟಿವ್ ಸೊಲ್ಯೂಷನ್ಸ್ ಅಂತ ನಾವು ಸ್ಟಡಿ ಮಾಡಿದ್ದೀವಿ ಅಲ್ವಾ. ಸೊ ಈಗ ಅದರಲ್ಲಿ so when the cathode is dipped in cathodic solution and anode is dipped in anodic solution ಅಂತ ತಗೊಂಡಾಗ ಸೊ ಇಲ್ಲಿ ಒಂದು ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ನಡೀತಾ ಇದೆ. ಓಕೆ, ಸೊ ದ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಆಫ್ ಫ್ಯೂಸ್ಡ್ NaCl the product formed at the cathode. So NaCl ನ ನಾವು fused NaCl ನ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಲ್ಲಿ ಆಸ್ ಎ ಸೊಲ್ಯೂಷನ್ ಆಗಿ ಕನ್ಸಿಡರ್ ಮಾಡಿದಾಗ ಸೊ ದ ಪ್ರಾಡಕ್ಟ್ ಫಾರ್ಮ್ಡ್ ಅಟ್ ಕ್ಯಾಥೋಡ್ ಒನ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಆರ್ ಯೂಸ್ಡ್ ಇಸ್. ಸೊ ಒಂದು ಸೈಡು ಕ್ಯಾಥೋಡು, ಇನ್ನೊಂದು ಸೈಡು ಆನೋಡ್ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒನ್ ಎಲೆಕ್ಟ್ರೋಡು ಪ್ಲಾಟಿನಮ್ ಎಲೆಕ್ಟ್ರೋಡ್ ಆಗಿರುತ್ತೆ ಅಂಡ್ ಇನ್ನೊಂದು NaCl ಫ್ಯೂಸ್ಡ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡಿರೋದ್ರಿಂದ ಅಲ್ಲಿ ಯಾವ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ, ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಹತ್ರ ಯಾವುದು ಹೋಗಿ ಸೆಟಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಲ್ಲಿ, so in sodium chloride, so there is a presence of, when sodium chloride ionization ಆದ್ರೆ ಸೊ ನಮಗೆ Na++Cl- ಅಯಾನ್ಸ್ ಫಾರ್ಮೇಶನ್ ಆಗಿರೋದ್ರಿಂದ ನಮಗೆ ಪ್ರಾಡಕ್ಟು Na ಅಯಾನ್ಸ್, ಓಕೆ, ಸೋಡಿಯಂ ಅಯಾನ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ಆರ್ ಗೋಯಿಂಗ್ ಟು ಡೆಪಾಸಿಟ್ ಆನ್ ದ ಪ್ಲಾಟಿನಮ್ ಎಲೆಕ್ಟ್ರೋಡ್ ಅಂತ ನಾವು ಹೇಳ್ಬೋದು. ಸೊ ದಟ್ ಆನ್ಸರ್ ಇದಕ್ಕೆ ನಾವು ಆಪ್ಷನ್ 2 ಸೋಡಿಯಂ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಸೊ ವಿ ಆರ್ ಯೂಸಿಂಗ್ ಹಿಯರ್ ಸೋಡಿಯಂ ಕ್ಲೋರೈಡ್ ಫ್ಯೂಸ್ಡ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ತಿದ್ದೀವಿ ಅಂಡ್ ಅದರಲ್ಲಿ ನಮ್ಗೆ ಏನು ಪಾಸಿಟಿವ್ ಅಯಾನ್ಸ್ ಪ್ರೆಸೆಂಟ್ ಇದೆ ಸೋಡಿಯಂ ಅಯಾನ್ಸ್, ದೇ ಆರ್ ಗೋಯಿಂಗ್ ಟು ಸೆಟಲ್ಡ್ ಅಟ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಹತ್ರ ಸೆಟಲ್ ಆಗುತ್ತೆ. ಸೊ ದಟ್ ಸೋಡಿಯಂ ಅಯಾನ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ಆಸ್ ಎ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ಅಟ್ ಕ್ಯಾಥೋಡ್. ಓಕೆ, ಸೊ ದಟ್ sodium is the right answer for this. Next, second question is, if mercury is used as cathode in the electrolysis of NaCl, okay, if the mercury is used as cathode in the electrolysis of NaCl solution, the ions discharged at cathode are, so again the same kind of question. So ಇಲ್ಲಿ mercury na as a cathode ಆಗಿ ಯೂಸ್ ಮಾಡಿರ್ತಾರೆ in the electrolysis of sodium chloride solution. The ions discharged at cathode are, so ಹಾಗಾಗಿ ಇಲ್ಲಿ ಕ್ಯಾಥೋಡ್ ಹತ್ರ ಯಾವ ಅಯಾನ್ಸ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಅಗೈನ್ ವಿ ಆರ್ ಯೂಸಿಂಗ್ ಫ್ಯೂಸ್ಡ್ NaCl ಸೊಲ್ಯೂಷನ್ ಅಲ್ವಾ, ಸೊ ದಟ್ ಕ್ಯಾಥೋಡ್ ಹತ್ರ ನಮಗೆ Na+ ಅಯಾನ್ಸ್ ಡಿಸ್ಚಾರ್ಜ್ ಆಗುತ್ತೆ ಅಟ್ ಕ್ಯಾಥೋಡ್. ಓಕೆ, ಸೊ ದಟ್ ದ ಆನ್ಸರ್ ವಿ ಕ್ಯಾನ್ ಚೂಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಸೋಡಿಯಂ ಅಯಾನ್ಸು ಕ್ಯಾಥೋಡ್ ಹತ್ರ ಡಿಸ್ಚಾರ್ಜ್ ಆಗುತ್ತೆ. ಸೊ ಯಾಕೆ ಸೋಡಿಯಂ ಅಯಾನ್ಸ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಅಂದ್ರೆ ಸೊ ಇಲ್ಲಿ ಮರ್ಕ್ಯೂರಿನ ಕ್ಯಾಥೋಡ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸೊ ಮರ್ಕ್ಯೂರಿ ವಿಚ್ ಈಸ್ ಹ್ಯಾವಿಂಗ್ ದ mercury which acts as a cathode, so that ಅಲ್ಲಿ ನಾವು NaCl ಸೊಲ್ಯೂಷನ್ ಅನ್ನ ಯೂಸ್ ಮಾಡಿದಾಗ ಸೊ ಅಲ್ಲಿ NaCl ಅಲ್ಲಿ ಪ್ರೆಸೆಂಟ್ ಇರುವಂತ Na+ ಪಾಸಿಟಿವ್ ಅಯಾನ್ಸ್, ಓಕೆ, ಸೊ Na+ ಪಾಸಿಟಿವ್ ಅಯಾನ್ಸ್ ಆರ್ ಡಿಸ್ಚಾರ್ಜ್ಡ್ ಅಟ್ ದ ಕ್ಯಾಥೋಡ್ ಅಂತ ನಾವು ಹೇಳ್ಬೋದು. ಸೊ ದಟ್ Na+ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಅಯಾನ್ಸ್ ಆರ್ ಗೋಯಿಂಗ್ ಟು ಡಿಸ್ಚಾರ್ಜ್ಡ್ ಅಟ್ ಕ್ಯಾಥೋಡ್. Next question, dilute nitric acid on electrolysis using platinum electrodes yields. So ಇಲ್ಲಿ electrolysis process ಅಲ್ಲಿ dilute nitric acid, dilute HNO3 acid ಅನ್ನ ಯೂಸ್ ಮಾಡ್ತಿದ್ದಾರೆ.
using platinum electrodes yields. ಸೊ ಇನ್ನೊಂದು ಸೈಡು ಪ್ಲಾಟಿನಮ್ ಎಲೆಕ್ಟ್ರೋಡ್ಸು ಆಸ್ ಅ ಕ್ಯಾಥೋಡ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಇನ್ ದಿಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್ ಡೈಲ್ಯೂಟ್ HNO3ನ ಯೂಸ್ ಮಾಡಿದಾಗ ಏನು ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ? ಸೊ ಆಪ್ಷನ್ 1 ಬೋತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅಟ್ ಕ್ಯಾಥೋಡ್. ಆಪ್ಷನ್ 2 ಬೋತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅಟ್ ಆನೋಡ್. ಸೊ ಕ್ಯಾಥೋಡ್ ಹತ್ರ ನಮಗೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಫಾರ್ಮ್ ಆಗುತ್ತೆ, ಅಥವಾ ಆನೋಡ್ ಹತ್ರ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಅಂಡ್ H2 ಅಟ್ ಕ್ಯಾಥೋಡ್, O2 ಅಟ್ ಆನೋಡ್. H2 ನಮಗೆ ಕ್ಯಾಥೋಡ್ ಹತ್ರ ಸೆಟಲ್ ಆದ್ರೆ O2 ಅಟ್ ಆನೋಡ್ ಹತ್ರ ಸೆಟಲ್ ಆಗುತ್ತೆ. ಅಂಡ್ ಆಕ್ಸಿಜನ್ ಅಟ್ ಕ್ಯಾಥೋಡ್ ಅಂಡ್ H2 ಅಟ್ ಆನೋಡ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಎಲೆಕ್ಟ್ರಾಲಿಸಿಸ್ ಆಗುವಾಗ ನಮಗೆ ನೈಟ್ರಿಕ್ ಆಸಿಡ್ ಅಲ್ಲಿ ದೆರ್ ಇಸ್ ಎ ಪ್ರೆಸೆನ್ಸ್ ಆಫ್ H+ ಅಯಾನ್ಸ್. ಓಕೆ, H+ ಮತ್ತೆ NO3- ಅಯಾನ್ಸ್. ಅಂಡ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಯೂಸ್ ಮಾಡಿದಾಗ ಸೊ ನಮಗೆ ಯಾವುದು ಹೋಗಿ ಕ್ಯಾಥೋಡ್ ಮತ್ತೆ ಆನೋಡ್ ಹತ್ರ ಸೆಟಲ್ ಆಗುತ್ತೆ ಅಂತ ಅಂದ್ರೆ, ಸೊ ಇನ್ HNO3 there is a presence of H+ plus NO3- ions. ಕರೆಕ್ಟಾ? ಸೊ ಇನ್ ದಿಸ್ ನಮಗೆ H2 ions platinum electrodes ಹತ್ರ ಹೋಗಿ ಸೆಟಲ್ ಆಗುತ್ತೆ. ಓಕೆ, ಸೊ H2 ions are going to settle on the platinum and O2 ions are going to settle on anode ಹತ್ರ ನಮಗೆ O2 ions ಸೆಟಲ್ ಆಗುತ್ತೆ and H2 ions cathode ಹತ್ರ ಸೆಟಲ್ ಆಗುತ್ತೆ. ಓಕೆ, ಸೊ ದಟ್ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಆಫ್ ಡೈಲ್ಯೂಟ್ HNO3 ನೈಟ್ರಿಕ್ ಆಸಿಡ್ ಯೂಸ್ ಮಾಡಿದಾಗ ಅಂಡ್ ಆಲ್ಸೋ ವಿತ್ ದ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್, ಸೊ H2 ಅಟ್ ಕ್ಯಾಥೋಡ್ ಅಂಡ್ O2 ಅಟ್ ಆನೋಡ್ ಈಸ್ ಗೋಯಿಂಗ್ ಟು ಸೆಟಲ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಟ್ ಆಪ್ಷನ್ 3 is the right answer. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಅಕರ್ಸ್ ಅಟ್ ಕ್ಯಾಥೋಡ್ ಅಂತ ಕೇಳ್ತಿದ್ದಾರೆ. ಸೊ ಕ್ಯಾಥೋಡ್ ಹತ್ರ ಇಲ್ಲಿ ನಮಗೆ ಯಾವ್ಯಾವುದು ಫಾಲೋಯಿಂಗ್ ರಿಯಾಕ್ಷನ್ಸ್ ಅಕರ್ ಆಗುತ್ತೆ ಅಂತ. ಸೊ ದ ಫಸ್ಟ್ ಆಪ್ಷನ್ ಇಸ್ 2OH- gives water plus H2O, sorry, H plus of O2 plus 2 electron. Okay, so then silver gives Ag plus electron. Then option 3 is Fe plus 2 gives Fe plus 3 plus electron. Then option 4 Cu plus 2 plus electron 2 electron gives Cu ಅಂತ ಇದೆ. ಓಕೆ, ಸೊ ಈಗ ಇಲ್ಲಿ ನಮಗೆ ಆನ್ಸರು ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ವಿಲ್ ಅಕರ್ಸ್ ಅಟ್ ಕ್ಯಾಥೋಡ್ ಅಂತ ಕೇಳ್ತಾ ಇರೋದು. ಸೊ ಈಗ ನಮಗೆ ಕ್ಯಾಥೋಡ್ ಮತ್ತು ಆನೋಡ್ ಸೈಡು ವಿಚ್ ಟೈಪ್ ಆಫ್ ರಿಯಾಕ್ಷನ್ಸ್? ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಅಕರ್ಸ್ ಅಟ್ ಕ್ಯಾಥೋಡ್? ಸೊ ಈಗ ಕ್ಯಾಥೋಡ್ ಹತ್ರ ನಮಗೆ ಆಕ್ಸಿಡೇಷನ್ ಆಗುತ್ತಾ ರಿಡಕ್ಷನ್ ಆಗುತ್ತಾ ಅಂತ ನಮಗೆ ಗೊತ್ತಿದ್ರೆ, ಸೊ ದೆನ್ ವಿ ಕ್ಯಾನ್ ಈಸಿಲಿ ಟೆಲ್ ದ ಆನ್ಸರ್. ಓಕೆ, ಸೊ ಈಗ ರಿಡಕ್ಷನ್ ಅಂತ ಅಂದರೆ ಸೊ ಆಲ್ವೇಸ್ ಕ್ಯಾಥೋಡ್ ಹತ್ರ ನಮಗೆ ರಿಡಕ್ಷನ್ ಪ್ರೋಸೆಸ್ ಆಗುತ್ತೆ. ಕರೆಕ್ಟಾ? ಸೊ ಆಲ್ವೇಸ್ ನಿಯರ್ ಕ್ಯಾಥೋಡ್ ರಿಡಕ್ಷನ್ ಪ್ರೋಸೆಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ರಿಡಕ್ಷನ್ ಅಂತ ಅಂದರೆ ಏನು? ಸೊ ರಿಡಕ್ಷನ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ಹೇಳ್ತೀವಿ, ವಿಚ್ ಟೇಕ್ಸ್ ಪ್ಲೇಸ್ ನಿಯರ್ ದ ಕ್ಯಾಥೋಡ್. ಅದೇ ರೀತಿ ಆಕ್ಸಿಡೇಷನ್ ಅಂತ ಅಂದರೆ ಆಕ್ಸಿಡೇಷನ್ ಮೀನ್ಸ್ ಸೊ ಇಲ್ಲಿ ಆನೋಡ್ ಇರುತ್ತೆ. ಓಕೆ, ಸೊ ದಟ್ ಆಕ್ಸಿಡೇಷನ್ ಇಸ್ ಡಿಫೈನ್ಡ್ ಆಸ್ ವಾಟ್? ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಆಕ್ಸಿಡೇಷನ್ ಅಂದ್ರೆ ಏನು? ಗೇನ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್ ಸೈಡ್. ರಿಡಕ್ಷನ್ ಅಂದ್ರೆ ಏನು? ಕ್ಯಾಥೋಡ್ ಸೈಡ್, ನಿಯರ್ ಕ್ಯಾಥೋಡ್ ಸೈಡ್ ರಿಡಕ್ಷನ್ ಪ್ರೋಸೆಸ್ ವಿಲ್ ಟೇಕ್ಸ್ ಪ್ಲೇಸ್. ದ ರಿಡಕ್ಷನ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇಲ್ಲಿ ಯಾವುದ್ರಲ್ಲಿ ನಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ ಅಂತ ನಾವು ರಿಯಾಕ್ಷನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ನೋಡಿ, ಇಲ್ಲಿ ಆಪ್ಷನ್ 4 ಅಲ್ಲಿ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್ ಟು ದ Cu2+ ಅಂಡ್ ಆಗ್ತಿರೋದ್ರಿಂದ Cu ಫಾರ್ಮೇಶನ್ ಆಗ್ತಾ ಇದೆ. ಸೊ ದಟ್ ಇದನ್ನ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ನೆಕ್ಸ್ಟ್ ಆಕ್ಸಿಡೇಷನ್ ಅಂದ್ರೆ ಆನೋಡಿಕ್ ರಿಯಾಕ್ಷನ್ ಇದು. ಅಂಡ್ ಇಲ್ಲಿ ನಾವು ಆಪ್ಷನ್ 3ಗೆ ಬಂದಾಗ ಆಪ್ಷನ್ 3 ಅಲ್ಲಿ Fe+2 ಇರೋದು Fe+3 ಆಗಿ 1 ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೋತಾ ಇದೆ. ಸೊ ದಿಸ್ ಇಸ್ ಅ ಕ್ಯಾಥೋಡಿಕ್ ರಿಯಾಕ್ಷನ್. ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದೇ ರೀತಿ ಆಪ್ಷನ್ 2 ಅಲ್ಲೂ ಸಹ ಎಲೆಕ್ಟ್ರಾನ್ ನಮಗೆ ಲಾಸ್ ಆಗ್ತಾ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ರಿಡಕ್ಷನ್ ರಿಯಾಕ್ಷನ್.
Okay, in option 1 also, that is reduction reaction. Okay, so ಈಗ option 1, option 2, option 3, all the three reactions are reduction reaction. Option 4 ಏನು oxidation reaction ಅಂತ ಹೇಳ್ತೀವಿ. addition of electrons to the Cu+2 ಆಗಿ Cu formation ಆಗುತ್ತೆ. so that reaction we call it as oxidation ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇಲ್ಲಿ ಆಕ್ಸಿಡೇಷನ್ ನಮಗೆ ಆನೋಡ್ ಹತ್ರ ಆಗುತ್ತೆ. ಸೊ ಇನ್ನು ಆಲ್ ದೀಸ್ ತ್ರೀ ರಿಯಾಕ್ಷನ್ಸ್ ಆರ್ ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಕ್ಯಾಥೋಡಿಕ್ ರಿಯಾಕ್ಷನ್ಸ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಅಕರ್ಸ್ ಅಟ್ ಕ್ಯಾಥೋಡ್ ಅಂತ ಅಂದ್ರೆ ಇಲ್ಲಿ, ಸೊ ನಾವು ಆಲ್ ದ 4 ಆಪ್ಷನ್ಸ್ ಏನಿದೆ, ಆಪ್ಷನ್ 1, 2, 3 ಅದೆಲ್ಲಾನು ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಆಗುತ್ತೆ. ಆ್ಯಂಡ್ ಆಪ್ಷನ್ 4 ಏನಿದೆ, ಕಾಪರ್ ವಿಚ್ ಈಸ್ going to loss the which is going to gain the electron to form the Cu, and their oxidation will takes place. So that anodic reaction is option 4, and apart from all the other reactions we call it as reduction reactions which takes place at cathode. Next question. When 1 Faraday of current is passed, 1 Faraday of current is passed, which of the following would deposit 1 gram atomic weight of the metal ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ we have barium chloride, sodium chloride, aluminum chloride, ಕಾಪರ್ ಕ್ಲೋರೈಡ್, CuCl2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಫಾಲೋಯಿಂಗ್ ಅಲ್ಲಿ ಯಾವುದು ನಮಗೆ 1 ಫ್ಯಾರಡೆ ಕರೆಂಟನ್ನು ಪಾಸ್ ಮಾಡಿದ್ರೆ, ಓಕೆ, ಅಂದರೆ 96,500 ಕೂಲಂಬ್ ಚಾರ್ಜ್ನ ನಾವು ಪಾಸ್ ಮಾಡಿದ್ರೆ, ಸೊ ಯಾವುದು ಎಕ್ಸಾಂಪಲ್ ಆರ್ ಆಪ್ಷನ್ ಇಸ್ ಗೋಯಿಂಗ್ ಟು ಗಿವ್ ದ 1 ಗ್ರಾಮ್ ಆಫ್ ಅಟಾಮಿಕ್ ವೆಯ್ಟ್ ಆಫ್ ದ ಮೆಟಲ್ ಅಂತ ಹೇಳ್ತಿದ್ದಾರೆ. ಸೊ ಯೂಶುವಲಿ ನಮಗೆ ಬೇರಿಯಂ ಕ್ಲೋರೈಡ್ ಹತ್ರ Ba2+, ಬೇರಿಯಂ ಏನಿದೆ ಇದು 2 ಎಲೆಕ್ಟ್ರಾನ್ಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇಟ್ ವಿಲ್ ಫಾರ್ಮ್ 2 Ba. Okay, so that option 1 require 2 into 96,500. Okay, it is going to give the 1 mole of barium anta ಹೇಳ್ತೀವಿ. Okay, so this is option 1. So ಇಲ್ಲಿ ನಾವು 2 moles of 96,500 ಲೈಕ್ 1 ಫ್ಯಾರಡೆ ಅಂತ ಹೇಳಿರೋದು, ಇಲ್ಲಿ 2 ಫ್ಯಾರಡೆ ಅಷ್ಟು ಚಾರ್ಜನ್ನ ರಿಕ್ವೈರ್ ಮಾಡ್ತಾ ಇದೆ ಬೇರಿಯಂ ಕ್ಲೋರೈಡು. ಸೊ ದಟ್ ಆಪ್ಷನ್ ಬಿ ಇಸ್ ರಾಂಗ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್, ಸೋಡಿಯಂ ಏನಿದೆ Na+ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ 1 ಎಲೆಕ್ಟ್ರಾನ್ ಟು ಫಾರ್ಮ್ ದ Na, ಸೋಡಿಯಂ ಮೆಟಲ್ನ ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ 1 into 96,500 ಕೂಲಂಬ್ನ ಯೂಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ 1 ಮೋಲ್ ಆಫ್ ಸೋಡಿಯಂ ಮೆಟಲ್ ಅಥವಾ 1 ಗ್ರಾಮ್ ಆಫ್ ಸೋಡಿಯಂ ಮೆಟಲ್ನ ಫಾರ್ಮೇಷನ್ ಮಾಡುತ್ತೆ. ಓಕೆ, ಸೊ ಆಸ್ ಪರ್ ದ ಕ್ವಶನ್ 1 ಫ್ಯಾರಡೇನ NaCl ಯೂಸ್ ಮಾಡ್ತಾ ಇದೆ. ಓಕೆ, ಸೊ ದೆನ್ ಅದೇ ರೀತಿ ಆಪ್ಷನ್ 3ಗೆ ಹೋದಾಗ ಆಪ್ಷನ್ 3 ಇಸ್ Al3+ 3 ಎಲೆಕ್ಟ್ರಾನ್ಸ್ ಅನ್ನ ಯೂಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ ದ 1 ಮೋಲ್ ಆಫ್ Al. ಓಕೆ, 1 ಮೋಲ್ ಆಫ್ ಅಲ್ಯೂಮಿನಿಯಂ ಆಫ್ 1 ಮೋಲ್ ಆಫ್ ಅಲ್ಯೂಮಿನಿಯಂ ಈಸ್ ಗೋಯಿಂಗ್ ಟು ಸೆಟಲ್ ಆನ್ ದ ಎಲೆಕ್ಟ್ರೋಡ್. ಓಕೆ, ಸೊ ಇಲ್ಲಿ ನಮಗೆ 3 into 96,500 ಕೂಲಮ್ ಚಾರ್ಜು ಯುಟಿಲೈಸ್ ಆಗ್ತಾ ಇದೆ. ಆ್ಯಂಡ್ ಆಪ್ಷನ್ 4 ವಿ ಹ್ಯಾವ್ Cu+2+2 ಎಲೆಕ್ಟ್ರಾನ್ಸ್ನ ಯೂಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ Cu. ಓಕೆ, ಸೊ ದಟ್ ಮೀನ್ಸ್ 2 into 96,500 ಕೂಲಮ್ ಚಾರ್ಜ್ನ ಯುಟಿಲೈಸ್ ಮಾಡಿಕೊಂಡು 1 ಮೋಲ್ ಆಫ್ ಕಾಪರನ್ನು ರಿಲೀಸ್ ಮಾಡುತ್ತೆ. 1 ಮೋಲ್ ಆಫ್ ಕಾಪರ್ ಮೆಟಲ್ ಈಸ್ ಗೋಯಿಂಗ್ ಟು ಡೆಪಾಸಿಟ್ ಆನ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡು. ಸೊ ಹಾಗಾಗಿ ಇಲ್ಲಿ ನಮಗೆ ಎಷ್ಟು ಚಾರ್ಜ್ 1 ಫ್ಯಾರಡೆ ಆಫ್ ಕರೆಂಟನ್ನು ಯೂಸ್ ಮಾಡಿಕೊಂಡು ಯಾವುದು ನಮಗೆ 1 ಗ್ರಾಮ್ ಆಫ್ ಅಟಾಮಿಕ್ ವೆಯ್ಟ್ ಆಫ್ ದ ಮೆಟಲನ್ನು ಡೆಪಾಸಿಟ್ ಮಾಡ್ತಾ ಇದೆ ಅಂದರೆ ಆಪ್ಷನ್ 2. ಸೊ ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಏನಿದೆ, ಸೊ ದಟ್ ವಿಲ್ ಯೂಸ್ 1 ಫ್ಯಾರಡೆ ಆಫ್ ಕರೆಂಟ್. 1 ಫ್ಯಾರಡೆ ಆಫ್ ಕರೆಂಟನ್ನು ಯೂಸ್ ಮಾಡಿಕೊಂಡು ನಮಗೆ 1 ಮೋಲ್ ಆಫ್ 1 ಗ್ರಾಮ್ ಅಟಾಮಿಕ್ ವೆಯ್ಟ್ ಆಫ್ ದ ಮೆಟಲನ್ನು ಎಲೆಕ್ಟ್ರೋಡ್ ಮೇಲೆ ಡೆಪಾಸಿಟ್ ಮಾಡ್ತಿರೋದ್ರಿಂದ ವಿ ಕ್ಯಾನ್ ಚೂಸ್ ಸೋಡಿಯಂ ಕ್ಲೋರೈಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Next question is, see this one options are, this is 10 power 23. Okay, and this is also 10 power 23 here also. Okay, so now
number of electrons required to deposit 1 mole of Mg2 plus ions is. So Mg2 plus ions, number of electrons required to deposit 1 mole of Mg2 plus ions ಅಂತ ಕೇಳ್ತಿದ್ದಾರೆ. ಸಿ ಈಗ Mg2 plus ions 2 electrons ಅನ್ನ accept ಮಾಡ್ಕೊಂಡಾಗ it is going to give Mg. ಓಕೆ, ಅಂದರೆ 2 ಇಂಟು 96,500 ಕೂಲಂಬ್ ಎನರ್ಜಿನ ಯೂಸ್ ಮಾಡಿಕೊಂಡು ನಮಗೆ 1 ಗ್ರಾಮ್ ಆಫ್ ಆರ್ 1 ಮೋಲ್ ಆಫ್ ಮೆಗ್ನೀಷಿಯಮ್ ಇಸ್ ಗೋಯಿಂಗ್ ಟು ಸೆಟಲ್ ಆನ್ ದ ಎಲೆಕ್ಟ್ರೋಡ್. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್ ಟು ಡೆಪಾಸಿಟ್ 1 ಮೋಲ್ ಆಫ್ Mg2 ಪ್ಲಸ್ ಅಯಾನ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ Mg2 ಪ್ಲಸ್ 2 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್ Mgನ ಫಾರ್ಮೇಶನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲಿ ನಂಬರ್ ಆಫ್ moles of electrons, number of moles of electrons, number of moles of electrons ಅಥವಾ number of Faraday required, number of Faraday required to deposit 1 mole of an element, 1 mole of an element is equal to its charge. ಸೊ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಅದರ ಚಾರ್ಜ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ದ ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ನಂಬರ್ ಆಫ್ ಫ್ಯಾರಡೆ ರಿಕ್ವೈರ್ಡ್ ಟು ಡೆಪಾಸಿಟ್ 1 ಮೋಲ್ ಅಥವಾ 1 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಅದರ ಚಾರ್ಜ್ಗೆ ಈಕ್ವಲ್ ಆಗಿರುತ್ತೆ. ಸೊ ದ್ಯಾಟ್ ವಾಟ್ ಈಸ್ ದ ಚಾರ್ಜ್ ಆಫ್ ಮೆಗ್ನೀಷಿಯಮ್ ಅಂತ ಅಂದರೆ, ಸೊ ಮೆಗ್ನೀಷಿಯಮ್ ಇಸ್ ಹ್ಯಾವಿಂಗ್ ದ ಅಟಾಮಿಕ್ ವೆಯ್ಟ್ 24.30 ಇರುತ್ತೆ, ಸೈಮನ್ ವೋಲ್ಟ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಟಾಮಿಕ್ ವೆಯ್ಟ್ ಆಫ್ ಮೆಗ್ನೀಷಿಯಮ್, ಅಟಾಮಿಕ್ ವೆಯ್ಟ್ ಆಫ್ ಮೆಗ್ನೀಷಿಯಮ್. ಓಕೆ, ಸೊ ಈಗ ಇದರಲ್ಲಿ ಇದ್ರ ಚಾರ್ಜ್ ಎಷ್ಟಿರುತ್ತೆ? Mg2 ಪ್ಲಸ್ 2 ಎಲೆಕ್ಟ್ರಾನ್ಸ್ನ Mg ರೆಡ್ಯೂಸ್ ಆಗಿರೋದ್ರಿಂದ 2 ಎಲೆಕ್ಟ್ರಾನ್ಸ್ನ ತನ್ನಲ್ಲಿ ಕಳ್ಕೊಂಡಿರೋದ್ರಿಂದ, ಸೊ ವಿಚ್ ಇಸ್ having the charge 12.046 into 10 power 23 ಚಾರ್ಜ್ ಹೊಂದಿರುತ್ತೆ. ಸೊ ದ್ಯಾಟ್ ಅಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಮೀನ್ಸ್ 12.046 into 10 power 23 ಚಾರ್ಜ್ ಅಮೌಂಟ್ ಆಫ್ electrons are required to deposit 1 mole of Mg2 plus ions ಅಂತ ನಾವು ಹೇಳ್ಬೋದು. ಓಕೆ, ಸೊ ದಟ್ ದ ಕರೆಕ್ಟ್ ಆಪ್ಷನ್ ಇಸ್ 12.046 into 10 power 23 is the right answer. Okay, next question ಹೋಗೋಣ. The electrochemical equivalent of an element is 0.00118 gram per coulomb. Its equivalent weight is. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಆಫ್ ಎನ್ ಎಲಿಮೆಂಟ್ ಈಸ್. ಸೊ ಒಂದು ಎಲಿಮೆಂಟ್ದು ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ವ್ಯಾಲ್ಯೂ 0.00118 ಗ್ರಾಮ್ ಪರ್ ಕೂಲಂಬ್ ಆದರೆ ಇಟ್ಸ್ ಈಕ್ವಲೆಂಟ್ ವೆಯ್ಟು ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಈಗ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಆಸ್ ಪರ್ ದಟ್ ಫಾರ್ಮುಲಾ ವಿ ನೋ ದಟ್, ಸೊ ದಟ್ ಇಸ್ E is equals to capital E divided by F ಅಂತ. ಓಕೆ, ಸೊ ವೇರ್ E is the electrochemical equivalent. Okay, capital E is what? Electrochemical equivalent. F is Faraday's constant. Okay, so ಈಗ E ಎಷ್ಟು ಕೊಟ್ಟಿದ್ದಾರೆ ನಮಗೆ? 0.00118 ಗ್ರಾಮ್ ಪರ್ ಕೂಲಮ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 96,500 F ಫ್ಯಾರಡೆ ವ್ಯಾಲ್ಯೂ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಅಥವಾ E is equals to E into F. Oh, sorry, not like this. Here, so where capital E is the equivalent weight. Okay, equivalent weight, and E is the electrochemical equivalent. Small e is the electrochemical equivalent. So ಇಲ್ಲಿ ನಮಗೆ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಆಫ್ ಎನ್ ಎಲಿಮೆಂಟ್ ಕೊಟ್ಟಿದ್ದಾರೆ, ಫ್ಯಾರಡೆ ಕಾನ್ಸ್ಟೆಂಟ್ ವ್ಯಾಲ್ಯೂ ನಮಗೆ ಗೊತ್ತಿದೆ, ಈಕ್ವಲೆಂಟ್ ವೆಯ್ಟ್ ವಿ ಶುಡ್ ಕ್ಯಾಲ್ಕುಲೇಟ್. ಸೊ ಆಗ ಈಕ್ವಲೆಂಟ್ ವೆಯ್ಟ್ ಏನಾಗುತ್ತೆ?
ಇ ಇಂಟು ಎಫ್ ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಇ ಎಷ್ಟು ಕೊಟ್ಟಿದ್ದಾರೆ 0.001118 ಇಂಟು ಎಫ್ ಎಷ್ಟಾಗುತ್ತೆ 96,500 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು if we do the calculations 0.00118 into 96,500, so we'll get the answer ಸೊ ನಮಗೆ ಆನ್ಸರು 113.87 ಬರುತ್ತೆ. ಸೊ ಈಗ ಅಕಾರ್ಡಿಂಗ್ ಟು ದಿಸ್ ಆನ್ಸರ್ ನಮಗೆ ಆಲ್ಮೋಸ್ಟ್ ನಿಯರ್ ಇರೋಂಥ ಆನ್ಸರ್ ಯಾವುದು ಅಂತ ಅಂದರೆ 107. ಸೊ ದಟ್ ಆಪ್ಷನ್ 4 ಏನಿದೆ, ಸೊ ವಿ ವಿಲ್ ಗೆಟ್ ದ ಆನ್ಸರ್ 113.87 ಬರ್ತಾ ಇದೆ ಈಕ್ವಲೆಂಟ್ ವೆಯ್ಟ್. ಓಕೆ, ಸೊ ನಮಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತಂದರೆ ಆಪ್ಷನ್ 4 107 ಇದೆ. ಸೊ ದಟ್ ವಿ ಕ್ಯಾನ್ ಯೂಸ್ 107 is the equivalent weight of the element. So option 4 is the right answer. Next we have the number of electrons needed to reduce 3 gram of Mg2 plus to Mgr. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸು ನಮಗೆ ನೀಡ್ ಇದೆ ಟು ರೆಡ್ಯೂಸ್ 3 ಗ್ರಾಮ್ ಆಫ್ Mg2 ಪ್ಲಸ್ ಟು Mgr ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಫಾರ್ 12 ಗ್ರಾಮ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಫಾರ್ 12 ಗ್ರಾಮ್ ಆಫ್ ಮೆಗ್ನೀಷಿಯಮ್, ಓಕೆ, 12 ಗ್ರಾಮ್ ಆಫ್ ಮೆಗ್ನೀಷಿಯಮನ್ನು Mg2 ಪ್ಲಸ್ ಟು Mgಗೆ ರೆಡ್ಯೂಸ್ ಮಾಡೋದಕ್ಕೆ, ಓಕೆ, ಸೊ we have the formula 12 ಗ್ರಾಮ್ಗೆ -1f ಮಾಡಿದ್ರೆ ದಟ್ ಈಸ್ 96,500 ಮಾಡಿದ್ರೆ we will be getting n ಆಫ್ ಎಲೆಕ್ಟ್ರಾನ್ಸು ಸಿಗುತ್ತೆ. ಓಕೆ, ಸೊ n ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಗೆಟಿಂಗ್. ಸೊ ದ್ಯಾಟ್ ಇಲ್ಲಿ 3 ಗ್ರಾಮಲ್ಲಿ 1/4f ಮಾಡಿದ್ರೆ, ಸೊ ಹಾಗಿದ್ರೆ 3 ಗ್ರಾಮ್ ಅಂತ ಅಂದರೆ ಸೊ 3 ಗ್ರಾಮ್ 12 ಗ್ರಾಮಲ್ಲಿ 3 ಗ್ರಾಮ್ಗೆ ಕೇಳ್ತಾ ಇರೋದಲ್ವಾ. ಸೊ ದಟ್ ಈಸ್ 1/4 ಪೋರ್ಷನ್ ಆಫ್ ದ 1 ಫ್ಯಾರಡೆ ಅಂತ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ನಮಗೆ n ಡಿವೈಡೆಡ್ ಬೈ 4 ಎಲೆಕ್ಟ್ರಾನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈಗ 12 ಗ್ರಾಮ್ ಆಫ್ ದ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸು ರಿಕ್ವೈರ್ಡ್ ಆರ್ ನೀಡೆಡ್ ಟು ರೆಡ್ಯೂಸ್ 3 ಗ್ರಾಮ್ ಆಫ್ Mg2 ಪ್ಲಸ್ ಟು Mgr ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ 12 ಗ್ರಾಮ್ ಆಫ್ ದ Mg2 ಪ್ಲಸ್ ಟು Mg, ಸೊ 12 ಗ್ರಾಮ್ ಆಫ್ ದ Mg2 ಪ್ಲಸ್ Mg ಆಗಿ ರೆಡ್ಯೂಸ್ ಆಗೋದಕ್ಕೆ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗುತ್ತೆ ಅಂದರೆ 12 ಗ್ರಾಮ್ ಮೈನಸ್ 1 ಫ್ಯಾರಡೆ ಇಸ್ ಈಕ್ವಲ್ಸ್ ಟು n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ತಗೋತೀವಿ. ಸೊ ದೆನ್ ಈಗ ಅದರಲ್ಲಿ Mg2 ಪ್ಲಸ್ ಟು Mg 3 ಗ್ರಾಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ರಿಕ್ವೈರ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದಟ್ 3 ಗ್ರಾಮ್ ಆಫ್ Mg2 ಪ್ಲಸ್ ಟು Mg ರೆಡ್ಯೂಸ್ ಆಗೋದಕ್ಕೆ 1/4 ಆಫ್ ದ ಫ್ಯಾರಡೆ ಆರ್ ಚಾರ್ಜ್ ಇಸ್ ರಿಕ್ವೈರ್ಡ್ ಅಂತ. ಸೊ ದಟ್ ಈಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 4 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ n/4 it is there in option 3. So n/4th portion of the electrons are required or needed to reduce 3 gram of Mg2 plus ion to Mg ಅಂತ ನಾವು ಕನ್ಸಿಡರ್ ಮಾಡ್ತೀವಿ. So that the correct answer is n/4 electrons. Next we have 3 Faradays of electricity. 3 Faradays. Okay, so 3 Faradays of electricity was passed through an aqueous solution of magnesium bromide. So 3 Faradays of electricity was passed through an aqueous solution of magnesium bromide. The weight of magnesium metal deposited at the cathode in grams is. So ಈಗ 3 Faraday of electricity ನಾವು aqueous solution of magnesium bromide ಗೆ ಪಾಸ್ ಮಾಡಿದಾಗ ಸೊ ಎಷ್ಟು ಅಮೌಂಟ್ ಆಫ್ ಮೆಗ್ನೀಷಿಯಮ್ ಇಸ್ ಗೋಯಿಂಗ್ ಟು ಡೆಪಾಸಿಟ್ ಅಟ್ ದ ಕ್ಯಾಥೋಡ್ ಅಂತ ಕೇಳ್ತಾ ಇದ್ದಾರೆ. ಸೊ ದಟ್ ವಿ ನೀಡ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 3 Faradays of electricity was
passed through an aqueous solution of mg 3 plus mg ಮೆಗ್ನೀಷಿಯಂ ಬ್ರೋಮೈಡ್ ಅಂತ ಹೇಳ್ತಿದ್ದಾರೆ. ಸೊ ಈಗ 3 ಫ್ಯಾರಡೆ, ಸೊ ಈಗ Mg2+ ಅಯಾನ್ಸು 3 ಎಲೆಕ್ಟ್ರಾನ್ಸ್ ನ ರಿಕ್ವೈರ್ ಮಾಡ್ತಾ ಇದೆ ಟು ಫಾರ್ಮ್ Mg, ಅಂದ್ರೆ 1 ಗ್ರಾಮ್ ಆಫ್ ಮೆಗ್ನೀಷಿಯಂ ಫಾರ್ಮೇಶನ್ ಆಗೋದಕ್ಕೆ ಅಂತ. ಓಕೆ, ಸೊ ಈಗ ಇದರಲ್ಲಿ 3 ಫ್ಯಾರಡೆ ಅಂತ ಅಂದ್ರೆ ಏನು, 3 ಇಂಟು 96,500 ಅಂತ. ಓಕೆ, ಸೊ 3 ಇಂಟು 96,500 is going to give 1 gram of magnesium on the cathode ಡೆಪೋ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ. ಓಕೆ, ಸೊ ಇಲ್ಲಿ ದ ವೆಯ್ಟ್ ಆಫ್ ಮೆಗ್ನೀಷಿಯಂ ಮೆಟಲ್ ಡೆಪಾಸಿಟೆಡ್ ಅಟ್ ಕ್ಯಾಥೋಡ್ ಇನ್ ಗ್ರಾಮ್ಸ್ ಇಸ್, ಸೊ ಎಷ್ಟು ಗ್ರಾಮ್ಸ್ ಹೋಗಿ ನಮಗೆ ಸೆಟಲ್ ಆಗ್ತಾ ಇದೆ ಅಂತ ನಾವು ವಿ ಶುಡ್ ಗಿವ್. ಓಕೆ, ಸೊ ಈಗ ಇಲ್ಲಿ ಮಾಲಿಕ್ಯುಲರ್ ವೆಯ್ಟ್ ಆಫ್ ಮೆಗ್ನೀಷಿಯಂ ಇಸ್ 24.30 ಅಂತ ಇದೆ. ಓಕೆ, ಸೊ 24.305. ಸೊ 24.30 ಅಂತ ಇಲ್ಲಿ Mg2+ ಅಂತ ಕೊಟ್ಟಿರೋದ್ರಿಂದ ಸೊ ನಮ್ಗೆ ಏನಾಗುತ್ತೆ, ಸೊ 24, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಹೌ ಮೆನಿ ಗ್ರಾಮ್ಸ್ ನ ಕೊಡುತ್ತೆ ಅಂತ ದೇ ಆರ್ ಆಸ್ಕಿಂಗ್. ಸೊ ದಟ್ 3 the weight of magnesium metal deposited at cathode in grams is ಅಂತ ಕೇಳ್ತಾ ಇರೋದ್ರಿಂದ, ಸೊ ಕ್ಯಾಥೋಡ್ ಹತ್ರ ಎಷ್ಟು ಅಮೌಂಟ್ ಆಫ್ ದಿಸ್ ಒನ್ is going to settle. ಸೊ we can give ಈಗ 12 ಗ್ರಾಮ್ ಆಫ್ ಮೆಗ್ನೀಷಿಯಮ್. ಓಕೆ, ಸೊ 12 ಮೆಗ್ನೀಷಿಯಂ ಬ್ರೋಮೈಡ್ ಅಲ್ವಾ, MgBr. ಸೊ here 1 Faraday. So 1 Faraday is going to give 12. Okay, 12 gram of magnesium adre. Okay, so 3 into 9, 3 Faraday is going to give x gram of magnesium anta. So that we will get the answer 36 gram. 36 gram of magnesium metal is going to settle on the cathode electrode ಮೇಲೆ 36 ಗ್ರಾಮ್ ಆಫ್ ಮೆಗ್ನೀಷಿಯಂ ಹೋಗಿ ಸೆಟಲ್ ಆಗುತ್ತೆ. ಓಕೆ, ಸೊ ದಟ್ 1 ಫ್ಯಾರಡೆ ನಮಗೆ 12 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಅನ್ನ ಕೊಡುತ್ತೆ ಅಂದ್ರೆ 3 ಫ್ಯಾರಡೆ ಎಷ್ಟು ಗ್ರಾಮ್ ಆಫ್ ಮೆಗ್ನೀಷಿಯಮ್ ಅನ್ನ ಕೊಡುತ್ತೆ ಅಂತ. ಸೊ ದಟ್ ವಿ ಕೆನ್ ಡೂ, ಇಫ್ ವಿ ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿ ವಿಲ್ ಗೆಟ್ ದ 36. x is equals to 36, like 1 f into x is equals to 12 into 3 ಆಗುತ್ತೆ. ಸೊ x is equals to 12 into 3 divided by 1 ಅಂತ. ಸೊ x is equals to 36. ಓಕೆ, ಸೊ ಹಿಯರ್ ಆಪ್ಷನ್ 3 ಅಲ್ಲಿ ನಮಗೆ 36 ಆನ್ಸರ್ ಇರೋದ್ರಿಂದ ವಿ ಕ್ಯಾನ್ ಚೂಸ್ ಆಪ್ಷನ್ 3 is the right answer. Next we have list 1, list 2. It is like a match the following. ಸೊ ಇಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ಲಿಸ್ಟ್ 1 ನಲ್ಲಿ ಆಪ್ಷನ್ ಎ ಏನಿದೆ, ಎಲೆಕ್ಟ್ರಾಲಿಸಿಸ್ ಆಫ್ ಏಕ್ವಿಯಸ್ ಸೋಡಿಯಂ ಥಯೋಸಲ್ಫೇಟ್ Na2SO4 ಯೂಸಿಂಗ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್. ಓಕೆ, ಸೊ ಇಲ್ಲಿ ಒಂದು ಸೋಡಿಯಂ ಥಯೋಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಅಂಡ್ ಬಿ ಅಲ್ಲಿ ದ ಚಾರ್ಜ್ ಕ್ಯಾರಿಡ್ ಬೈ 6.023 ಇಂಟು 10^23 ಎಲೆಕ್ಟ್ರಾನ್ಸ್ ಅಂತ ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ಇಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಟು ಡೆಪಾಸಿಟ್ 27 ಗ್ರಾಮ್ಸ್ ಆಫ್ ಅಲ್ಯೂಮಿನಿಯಂ ಅಟ್ ಕ್ಯಾಥೋಡ್ ಫ್ರಮ್ ಮಾಲ್ಟನ್ Al2O3 ಈಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಆಪ್ಷನ್ ಡಿ ಗ್ಯಾಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅನ್ ಇನರ್ಟ್ ಎಲೆಕ್ಟ್ರೋಡ್ ಅಂತ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ 1 ಫ್ಯಾರಡೆ, ಆಪ್ಷನ್ 2 3 ಫ್ಯಾರಡೆ, ಆಪ್ಷನ್ 3 H2 ಗ್ಯಾಸ್ ಆರ್ ಪ್ಲಾಟಿನಮ್ ಎಲೆಕ್ಟ್ರೋಡ್, ಅಂಡ್ ಫೋರ್ತ್ ಅಲ್ಲಿ O2 ಅಟ್ ಆನೋಡ್, H2 ಅಟ್ ಕ್ಯಾಥೋಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ಇದರಲ್ಲಿ ನಾವು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಸೊ ದ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ದ ಎಲೆಕ್ಟ್ರಾಲಿಸಿಸ್ ಆಫ್ Na2SO4 ಯೂಸಿಂಗ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಅನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ O2 ವಿಲ್ ಬಿ ಸೆಟಲ್ಡ್ ಅಟ್ ದ ಆನೋಡ್ ಅಂಡ್ H2 ವಿಲ್ ಬಿ ಸೆಟಲ್ಡ್ ಅಟ್ ದ ಕ್ಯಾಥೋಡ್ ಅಂತ ನಾವು ಚೂಸ್ ಮಾಡ್ತೀವಿ. ಓಕೆ, ದೆನ್ ದ ಚಾರ್ಜ್ ಕ್ಯಾರಿಡ್, ಆಪ್ಷನ್ ಬಿ ಅಲ್ಲಿ ವಿ ಹ್ಯಾವ್ option B, we have the charge carried by 6.023 into 10^23 electron is ಅಂತ ಹೇಳಿದ್ದಾರೆ. So that is 1 Faraday.
So 1 Faraday will carries the Avogadro number of electrons. So that 6.023 into 10 power 23 ಅಂತ ನಾವು ಮ್ಯಾಚ್ ಮಾಡ್ತೀವಿ. Then option C ಅಲ್ಲಿ we have the amount of electricity required to deposit 27 grams of aluminum at cathode from molten Al to O3. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಅಲ್ಯೂಮಿನಿಯಮ್ Al ಪ್ಲಸ್ ತ್ರೀ ಎಲೆಕ್ಟ್ರಾನ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ Al. ಸೊ ಇಲ್ಲಿ ನಮಗೆ 27 ಗ್ರಾಮ್ಸ್ ಆಫ್ ಎಷ್ಟು 3 ಇಂಟು 1 Faraday is going to give 27 grams of aluminum is going to settle on the surface of the electrode ಆದರೆ, ಸೊ ಇಲ್ಲಿ ನಮಗೆ ಲೈಕ್ 27 ಗ್ರಾಮ್ ಸೆಟಲ್ ಆಗ್ತಾ ಇರೋದ್ರಿಂದ ಎಷ್ಟು ಫ್ಯಾರಡೆ ರಿಕ್ವೈರ್ ಆಗ್ತಾ ಇದೆ, 3 ಫ್ಯಾರಡೆ. ಓಕೆ, ಚಾರ್ಜ್ ಇಸ್ ರಿಕ್ವೈರ್ಡ್ ಟು ಸೆಟಲ್ 27 ಗ್ರಾಮ್ ಆಫ್ ಅಲ್ಯೂಮಿನಿಯಂ. ಸೊ ದಟ್ ಆಪ್ಷನ್ ಸಿ ವಿಲ್ ಮ್ಯಾಚಸ್ ವಿತ್ ದ 2. ಸೊ ಲಿಸ್ಟ್ 2 ಅಲ್ಲಿ 2 ಜೊತೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಎ ಗ್ಯಾಸ್ ಕಾಂಟ್ಯಾಕ್ಟ್ ವಿತ್ ಇನರ್ಟ್ ಎಲೆಕ್ಟ್ರೋಡ್. ಸೊ ಇನರ್ಟ್ ಎಲೆಕ್ಟ್ರೋಡ್ ಅಲ್ಲಿ ಯಾವ ಗ್ಯಾಸ್ ಕಾಂಟ್ಯಾಕ್ಟ್ ಇರುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸ್. ಆಪ್ಷನ್ 3 ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಆರ್ ಪ್ಲಾಟಿನಮ್ ಅಂತ ನಾವು ಮ್ಯಾಚ್ ಮಾಡ್ಬೋದು. ಸೊ ದಟ್ ಇಲ್ಲಿ ಎಗೆ ವಿ ಆರ್ ಮ್ಯಾಚಿಂಗ್ ವಿತ್ ವಾಟ್, ದ ಆಪ್ಷನ್ ಎ ಲಿಸ್ಟ್ 1 ಅಲ್ಲಿರುವಂಥ ಎ ಈಸ್ ಮ್ಯಾಚಿಂಗ್ ವಿತ್ 4. ಓಕೆ, ದೆನ್ ಬಿ ಈಸ್ ಮ್ಯಾಚಿಂಗ್ ವಿತ್ B, his second one is matching with the 1. Option 1 ಜೊತೆ ಮ್ಯಾಚ್ ಆಗ್ತಾ ಇದೆ. And C is matching with the option 2. So 2 ಜೊತೆ ಮ್ಯಾಚ್ ಆಗ್ತಾ ಇದೆ. And D is matching with the option 3. ಆಪ್ಷನ್ 3 ಜೊತೆ ಮ್ಯಾಚ್ ಆಗ್ತಾ ಇದೆ. 4 1 2 3. ಓಕೆ, ಸೊ ಈಗ ನಮಗೆ ಆರ್ಡರ್ ಅಲ್ಲಿ ಇರುವಂತ ನಂಬರ್ಸ್ ವಿಚ್ ಇಸ್ ದೇರ್ ಇನ್ ಆಪ್ಷನ್ 2. ಆಪ್ಷನ್ 2 ಅಲ್ಲಿ ವಿ ಹ್ಯಾವ್ ಅನ್ ಆನ್ಸರ್ ದಟ್ ಈಸ್ ಎ ಇಸ್ ಮ್ಯಾಚಿಂಗ್ ವಿತ್ 4, ಬಿ ಇಸ್ ಮ್ಯಾಚಿಂಗ್ ವಿತ್ 1, ಸಿ ಇಸ್ ಮ್ಯಾಚಿಂಗ್ ವಿತ್ 2 ಅಂಡ್ ದ ಡಿ ಇಸ್ ಮ್ಯಾಚಿಂಗ್ ವಿತ್ ದ ಆಪ್ಷನ್ 3. ಸೊ ದಟ್ ವಿ ಕ್ಯಾನ್ ಚೂಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Okay, next we have during the electrolysis of cryolite. During the electrolysis of cryolite, aluminum and fluorine are formed in the molar ratio. So cryolite formation, electrolysis of cryolite formation ಆಗುವಾಗ ನಮಗೆ ಅಲ್ಯೂಮಿನಿಯಂ ಅಂಡ್ ಫ್ಲೂರಿನು ಕ್ಯಾಥೋಡಿಕ್ ರಿಯಾಕ್ಷನ್ ಮತ್ತೆ ಆನೋಡಿಕ್ ರಿಯಾಕ್ಷನ್ಸ್ ಅನ್ನ ತೋರಿಸುತ್ತೆ. ಸೊ ಅಲ್ಲಿ ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ವಿತ್ ಅಲ್ಯೂಮಿನಿಯಂ ಅಂಡ್ ಫ್ಲೂರಿನ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಇನ್ ದ ಫಾರ್ಮೇಶನ್ ಆಫ್ ಕ್ರಯೋಲೈಟ್, ಸೊ ನಮಗೆ ಅಲ್ಯೂಮಿನಿಯಂ ಏನಿದೆ, ಅಲ್ಯೂಮಿನಿಯಂ ಪ್ಲಸ್ 3 is going to accept the 3 electrons and it will form 1 mole of an aluminum metal. Okay, 1 mole of aluminum metal ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ 3 into 96,500 ಕೂಲಂಬ್ ನ ಯೂಸ್ ಮಾಡಿಕೊಂಡು 1 ಗ್ರಾಮ್ ಅಥವಾ 1 mole ಆಫ್ ಅಲ್ಯೂಮಿನಿಯಂ ಇಸ್ ಗೋಯಿಂಗ್ ಟು ಸೆಟಲ್ ಡೌನ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್. ಅದೇ ರೀತಿ ನಾವು ಫ್ಲೂರಿನ್ ಅಂತ ತಗೊಂಡಾಗ ಇಲ್ಲಿ 2 moles ಆಫ್ ಫ್ಲೂರಿನ್ ಇಸ್ ಗೋಯಿಂಗ್ ಟು ಗಿವ್ F2 plus 2 electrons. ಓಕೆ, ಸೊ ಇಲ್ಲಿ 2 into 96,500 ಅಂತ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ 2 ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಟು ಲಿಬರೇಟ್ ಫ್ರಮ್ ದ ಫ್ಲೂರಿನ್ ಆಗಿರೋದ್ರಿಂದ. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ವಿಲ್ ಬಿ 2 ಅಂಡ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ವಿಲ್ ಬಿ 3 ಇರೋದ್ರಿಂದ 3:2 ಆರ್ 2:3 ಯಾವ ರೇಷಿಯೋ ಇದ್ರೂ ವಿ ಕ್ಯಾನ್ ಚೂಸ್ ಇಟ್. ಸೊ ಆಪ್ಷನ್ 2 ಅಲ್ಲಿ ವಿ ಹ್ಯಾವ್ 2:3. ಸೊ 2:3 ಆಪ್ಷನ್ 2 ಅಲ್ಲಿ ಇರೋದ್ರಿಂದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Next we have next question. The electrochemical equivalent of a metal is, electrochemical equivalent of a metal ಎಷ್ಟು ಕೊಟ್ಟಿದ್ದಾರೆ, E is equals to X ಅಂತ ಕೊಟ್ಟಿದ್ದಾರೆ. X gram per coulomb, X gram per coulomb. Then the equivalent weight of the metal is, ಹಾಗಿದ್ರೆ equivalent weight ಎಷ್ಟಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ we know the formula, we know that E is equals to
ಈಕ್ವಲೆಂಟ್ ವೆಯ್ಟ್ ಡಿವೈಡೆಡ್ ಬೈ ಫ್ಯಾರಡೆ ಅಂತ ಈಕ್ವೇಶನ್ ಗೊತ್ತಿದೆ. ಓಕೆ, ಸೊ ದ್ಯಾಟ್ 1 ಫ್ಯಾರಡೆ. ಸೊ ಈಗ ಈಕ್ವಲೆಂಟ್ ವೆಯ್ಟ್ ಏನಾಗುತ್ತೆ ಅವಾಗ, ಈಕ್ವಲೆಂಟ್ ವೆಯ್ಟ್ ಈಸ್ ಈಕ್ವಲ್ಸ್ ಟು ಇ ಇಂಟು 1 ಫ್ಯಾರಡೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ವೇರ್ ಇ ಈಸ್ ಈಕ್ವಲ್ಸ್ ಟು ಅವರು ಎಕ್ಸ್ ಗ್ರಾಮ್ ಪರ್ ಕೂಲಮ್ ಕೊಟ್ಟಿರೋದ್ರಿಂದ ಎಕ್ಸ್ ಇಂಟು 1 ಫ್ಯಾರಡೆ ಇಸ್ ಹೌ ಮಚ್, 96,500. ಸೊ ಈಗ ನಮಗೆ ಈಕ್ವಲೆಂಟ್ ಇಸ್ ವೆಯ್ಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗ್ತಾ ಇದೆ, ಎಕ್ಸ್ ಇಂಟು 96,500. ಸೊ ವಿಚ್ ಇಸ್ ದೇರ್ ಇನ್ ಆಪ್ಷನ್ 2. ಆಪ್ಷನ್ 2 ಅಲ್ಲಿ ಎಕ್ಸ್ ಇಂಟು 96,500 ಇರೋದ್ರಿಂದ we can choose option 2 is the right answer. So option 2 is the right answer, that is x into 96,500. Okay, next question. The electrochemical equivalent of an element is, electrochemical equivalent ಎಷ್ಟು ಕೊಟ್ಟಿದ್ದಾರೆ, E is equals to 0.000675 ಕೊಟ್ಟಿದ್ದಾರೆ. electrochemical equivalent weight of an element is this one, gram per coulomb. ಓಕೆ, ಸೊ ದೆನ್ ಇಟ್ಸ್ ಈಕ್ವಲೆಂಟ್ ವೆಯ್ಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಈಕ್ವಲೆಂಟ್ ವೆಯ್ಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ವಿ ನೋ ದಟ್ ಇ ಈಸ್ ಈಕ್ವಲ್ಸ್ ಟು ಈಕ್ವಲೆಂಟ್ ವೆಯ್ಟ್ ಡಿವೈಡೆಡ್ ಬೈ 1 ಫ್ಯಾರಡೆ ಅಲ್ವಾ. ಸೊ ಈಗ ನಾವು ಈಕ್ವಲೆಂಟ್ ವೆಯ್ಟನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಈಕ್ವಲೆಂಟ್ ವೆಯ್ಟ್ ಈಸ್ ಈಕ್ವಲ್ಸ್ ಟು, ಸೊ ಎಷ್ಟಾಗುತ್ತೆ, ಇ ಇಂಟು 1 ಫ್ಯಾರಡೆ ಆಗುತ್ತೆ. ಓಕೆ, ಸೊ ಈಕ್ವಲೆಂಟ್ ವೆಯ್ಟ್ ಈಸ್ ಈಕ್ವಲ್ಸ್ ಟು ಇ ಇಂಟು 1 ಫ್ಯಾರಡೆ, ದಟ್ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 0.00006735 ಇಂಟು 1 ಫ್ಯಾರಡೆ ಎಷ್ಟಾಯಿತು, 96,500 ಆಯಿತು. ಸೊ ದಟ್ ಈಸ್ ಈಕ್ವಲ್ಸ್ ಟು, ಇಫ್ ಯು ಮಲ್ಟಿಪ್ಲೈ ದಿಸ್, ನೋ ವಾಟ್ಸ್ ದ ಆನ್ಸರ್, 0.000 ಇಂಟು 0.0006735 0.0006735 into 96,500. Okay, so we will get the value 64.99275 ಬರುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ದ 65ಗೆ ಈಕ್ವಲ್ ಆಗಿರೋದ್ರಿಂದ ದ ಆನ್ಸರ್ ಈಸ್ ಆಪ್ಷನ್ 1. ಓಕೆ, ಸೊ ಆಪ್ಷನ್ 1 65 ಇದೆ ಅಲ್ವಾ, ಸೊ ದಟ್ ವಿ ಕ್ಯಾನ್ ಚೂಸ್ ಇಟ್ ಆಸ್ ಎ ರೈಟ್ ಆನ್ಸರ್. 65 ಇಸ್ ದ ರೈಟ್ ಆನ್ಸರ್. E into 1F, EW is equals to E into 1F formula you should use. 6, 7. Okay, so next question.